ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ಅದು ನಿಮ್ಮಿಬ್ಬರಿಗೂ ಹುಷಾರಿಲ್ವಲ್ಲಮ್ಮ. ರಾತ್ರಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಳಕ್ಕೂ ಕಷ್ಟ ಆಗ್ಬೋದು. ಅದಕ್ಕೆ ನೀನು ನನ್ನ ರೂಮಲ್ಲಿ ಮಲಗ್ಬೋದಲ್ವಾ? ಅಜ್ಜಿ ಮನಸ್ಸಲ್ಲಿ ಏನಿದೆ? ಯಾಕೆ ನನ್ನ ಪದ್ಮಿನಿಯಿಂದ ದೂರ ಇಡ್ತಿದ್ದಾರೆ? ಅಯ್ಯೋ ಅಮ್ಮಾಜಿ, ಹಂಗೆಲ್ಲ ಏನೂ ತೊಂದರೆ ಇಲ್ಲ. ನಾನೀಗ ಹುಷಾರಾಗೇ ಇದ್ದೀನಿ. ನಾನು ಇಲ್ಲೇ ಮಲ್ಕೋತೀನಿ. ಹಾಗನಮ್ಮ. ಪದ್ಮಿನಿ, ನೀನು ಹೋಗೋ ಪುಟ್ಟಿ, ಮಲ್ಕೋ. ಅಮ್ಮಾಜಿ ಯಾಕೆ ಈ ಥರ ನಡ್ಕೋತಿದ್ದಾರೆ? ನಾನು ನಂದನ್ನವರು ದೂರ ದೂರ ಇರಬೇಕು ಅಂತ ಅವರು ಹಿಂಗೆ ಮಾಡ್ತಿದ್ದಾರೆ ಅನಿಸ್ತೈತೆ. ಅಮ್ಮಾಜಿ, ಬಗ್ಗಿ ನೀವು ಈ ಕಡೆ. ನರೇಂದ್ರ, ಏನು ಮಾಡಿದೆ ನೀನು? ಅಮ್ಮಾಜಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಅಲ್ಲ ಅಮ್ಮಾಜಿ, ನೀವು ಹೀಗೆ ಮಾಡಿದ್ರೆ ಅವ್ರಿಗೆ ಅನುಮಾನ ಬರಲ್ವಾ? ಬೆಳಗ್ಗೆ ಆಸ್ಪತ್ರೆಯಲ್ಲಿ ನಮ್ಮ ನಂದನ್ ಹೇಗೆ ನಡ್ಕೊಂಡ ನೀವೇ ನೋಡಿದ್ರಲ್ಲ. ಏನಾದರೂ ಆಗಲಿ, ಗಂಡ ಹೆಂಡ್ತೀನಿ ಅಲ್ಲದೆ ಇರೋ ಅವರಿಬ್ರು ಒಂದೇ ಕೋಣೆಯಲ್ಲಿ ಮಲಗೋದು ತಪ್ಪಲ್ವಾ? ಹೇಳಕ್ಕೆ ನಾನು ಒಪ್ಪಲ್ಲ ನರೇಂದ್ರ. ತಪ್ಪೇ ಇರ್ಬೋದು ಅಮ್ಮಾಜಿ, ಆದರೂ ಈಗಿರೋ ಪರಿಸ್ಥಿತಿನಲ್ಲಿ ಒಂದೇ ಕೋಣೆಯಲ್ಲಿದ್ದರೂ ಅವರಿಬ್ಬರ ಮಧ್ಯೆ ಏನೂ ನಡೆಯಲ್ಲ. ಆ ನಂಬಿಕೆ ನನಗಿದೆ. ನೀವು ಯೋಚನೆ ಮಾಡಬೇಡಿ, ಭಗವಂತ ಇದ್ದಾನೆ, ಯಾವ ತಪ್ಪೂ ಆಗಲ್ಲ. ನಿಮಗೂ ತುಂಬ ಆಯಾಸ ಆಗಿದೆ, ಹೋಗಿ ಮಲ್ಕೊಳ್ಳಿ, ಹೋಗಿ. ಅಜ್ಜಿ ಹೇಳಿದ್ರ ಬಗ್ಗೆ ಯೋಚಿಸ್ತಿದೆಯಾ? ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೋ ನನಗೂ ಅರ್ಥ ಆಗ್ತಾಯಿಲ್ಲ. ನಾನು ನಾಳೆ ಅವ್ರ ಜೊತೆ ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಹೇ, ಇದ್ಯಾಕೆ? ನಾನು ಕೆಳಗಡೆನೇ ಮಲಗ್ತೀನಿ. ಕೆಳಗಡೆನಾ? ಇದ್ದಕ್ಕಿದ್ದಂತೆ ಯಾಕೆ ಡಿಸಿಷನ್ನು? ಇದ್ದಕ್ಕಿದ್ದಂಗೆ ಅಂತೇನಿಲ್ವಲ್ಲ. ಗಂಡ ಹೆಂಡ್ತಿನೇ ಅಲ್ಲದೆ ಇರೋ ನಾವು ಒಂದೇ ಹಾಸಿಗೆ ಮೇಲೆ ಮಲಗೋದು ಸರಿಯಲ್ಲ. ನೀನು ಕೆಳಗೆ ಮಲ್ಕೋಬೇಡ. ಈಗ ತಾನೇ ಜ್ವರ ಬಿಟ್ಟಿದೆ, ಶೀತ ಆಗುತ್ತೆ. ನಾನು ಮಲ್ಕೋತೀನಿ. ಬೇಡ, ಅದಾಗಕ್ಕಿಲ್ಲ. ನೀವು ಈ ಸ್ಥಿತಿಲಿ ಕೆಳಗಡೆ ಮಲಗೋದು ನನಗಿಷ್ಟ ಇಲ್ಲ. ಅಷ್ಟೊಂದು ಪ್ರೀತಿ ನನ್ನ ಮೇಲೆ? ಪ್ರೀತಿನಿಲ್ಲ, ಕೋತಿನಿಲ್ಲ. ನಿಮ್ಮನೇಲಿ ನಿಮ್ಮನ್ನೇ ಕೆಳಗಡೆ ಮಲಗಿಸ್ತೆ ಅನ್ನೋ ಅಪವಾದ ನನಗೆ ಬೇಡ. ನೀವು ಮೇಲೆ ಮಲ್ಕೊಳ್ಳಿ. ಓಕೆ ಓಕೆ ಓಕೆ, ನಾನೊಂದು ಸೊಲ್ಯೂಷನ್ ಕೊಡಲಾ? ನಾವಿಬ್ಬರು ಆರಾಮಾಗಿ ಮೇಲ್ಗಡೆನೇ ಮಲ್ಕೊಳ್ಳೋಣ. ಮಧ್ಯದಲ್ಲಿ ದಿಂಬದ ಗೋಡೆ ಕಟ್ಟೋಣ, ಸರಿನಾ? ಇದೋಕೆ ಅಲ್ವಾ? ಪ್ರೀತಿ, ಸ್ನೇಹ, ನಂಬಿಕೆ, ಮುದ್ದಾಟ, ಗುದ್ದಾಟ, ಕೋಳಿ ಜಗಳ ಇದೆಲ್ಲ ಸೇರಿ ನಮ್ಮ ಸುತ್ತ ಗೋಡೆ ಕಟ್ಟಿ ನಮ್ಮನ್ನು ಯಾವತ್ತೂ ಖುಷಿಯಾಗಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ನನ್ನ ಮಧ್ಯೆ ಈ ಥರ ಗೋಡೆ ಎದ್ದೇಳುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದ್ಯಾವ್ರೆ, ಇನ್ನು ಎಷ್ಟು ದಿನ ಅಂತ ಹಿಂಗೆ ನಂದನವ್ರಿಗೆ ಕಷ್ಟ ಕೊಡ್ಬೇಕು ನಾನು? ಈ ನಾಟಕ, ಈ ಸಂಕಟ ಎಲ್ಲ ಎಷ್ಟು ದಿನ? ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು ನಾನು. ಹಾಗೆ ಇದಕ್ಕೆಲ್ಲ ಮುಕ್ತಿ. ಆದರೆ ಹೋಗೋದು ಹೆಂಗೆ ಅಂತ ಒಂದೇ ಒಂದು ಅವಕಾಶ ನೀನೇ ಕೊಡ್ಬೇಕು ದೇವ್ರೆ. ಅಂತ ಅವಕಾಶ ಸಿಕ್ಕಿದ್ರೆ ಖಂಡಿತ ಹೊಂಟೋಗ್ತೀನಿ. ಅದೇ ನನಗೂ ಅರ್ಥ ಆಗಕ್ಕಿಲ್ಲ. ಪೂರ್ವಿ ಅವ್ರ ಮನೆಯಲ್ಲಿ ಇದ್ಕೊಂಡು ಗಂಡು ನೋಡಿ ಮದುವೆ ಮಾಡೋದು ಅಲ್ಲ, ನಮ್ಮ ಮನೇಲಿ ಅವಳು ಇದ್ಬಿಟ್ಟು ಅವರೇ ಗಂಡು ನೋಡಿ ಮದುವೆ ಮಾಡ್ಬೋದಲ್ವಾ? ಈ ಮಾತನ್ನ ಅಮ್ಮಾಜಿ ತಾವೇ ಕೇಳಬೇಕು ತಾನೇ ಅಣ್ಣಯ್ಯ. ಈಗ ಬಂದು ಯೋಚಿಸಿದ್ರೆ ಏನ್ ಬಂತು ಪ್ರಯೋಜನ? ಅದೇನೇ ಆಗ್ಲಿ, ನಮ್ಮನೆ ಮಕ್ಳನ್ನ ಬೇರೆಯವ್ರ ಮನೆಗೆ ಕಳ್ಸೋದು ನಂಗಂತೂ ಸರಿ ಅನ್ಸಕ್ಕಿಲ್ಲ. ಸರಿ ಬಿಡು, ಈಗಲೂ ಕಾಲ ಮಿಂಚಿಲ್ಲ. ನಾಳೆ ಬೆಳಗ್ಗೆನೆ ಹೋಗಿ ಪೂರ್ವಿಯ ನಮ್ಮನೆ ಕರ್ಕೊಂಬಂದ್ಬಿಡುವ. ಅದೇಗಾಯ್ತಾ ದೂರ್ವಸಿ? ಯಾಕಾಗಕ್ಕಿಲ್ಲ ಅದಕ್ಕೆ ಬಾ. ಹಂಗಿದ್ರೆ ಪೂರ್ವಿ ಅಲ್ಲಿರೋದು ನಿಮ್ಗೂ ಇಷ್ಟನಾ? ಇಷ್ಟು ದಿನ ನಮಗ್ ತಿನ್ನಕ್ ಗತಿ ಇರ್ಲಿಲ್ಲ.
ಪೂರ್ವಿನಾದ್ರೂ ಅಲ್ಲಿ ಸುಖವಾಗಿರ್ಲಿ ಅಂತಾಗಿತ್ತು. ಆದ್ರೆ ಏನ್ ಕೊರತೆ? ನಮ್ಮನೆ ಮಗಳು ನಮ್ಮನೆಲ್ಲ ಇರ್ಬೋದಿತ್ತಲ್ಲ. ಇಷ್ಟ ಇಲ್ಲ ಅಂದ್ರು ಅವಳನ್ನ ಬಲವಂತವಾಗಿ ಕಳಿಸ್ಬಿಟ್ರಿ. ರೋಸಿ, ಅಲ್ಲ ಯಾಕೆ ಹಿಂಗೆ ಉರ್ದ್ಬಿಡ್ತೀನಿ ನೀನು? ಈಗ ಏನಾಗೈತೆ ಅಂತ? ಇನ್ನೇನಾಗ್ಬೇಕಣ್ಣಯ್ಯ? ಪತ್ನಿನಿ ಜೀವನ ಹಾಳಾಗೋದ್ರೆ ಆಗ ಗೊತ್ತಾಯ್ತದೆ. ಚಂಚು, ಅಮ್ಮಾಜಿ ಪೂರ್ವಿ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ? ನಿನ್ಗೇನಾದ್ರೂ ಗೊತ್ತಾ? ಅದು ನನಗೆ ಗೊತ್ತಿದ್ರೆ ನಾನು ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಿದ್ದೆ ಅತ್ತೆ? ಅಲ್ಲ, ಪದ್ಮಿನಿಗಿಂತ ಪೂರ್ವಿ ಬಗ್ಗೆ ಅಮ್ಮಾಜಿ ಒಂದು ಹಿಡೀ ಪ್ರೀತಿ ಜಾಸ್ತಿನೇ ತೋರಿಸ್ತಾ ಇದ್ದಾರೆ. ಅಲ್ಲ, ಇಲ್ಲಿ ಏನು ನಡೀತಾ ಇದೆ ಅಂತ ನಮ್ಗೆ ಅರ್ಥನೇ ಆಗ್ತಿಲ್ಲ. ಗೊತ್ತಿಲ್ಲ ಅತ್ತೆ. ಆದರೆ ಅದಕ್ಕಿಂತ ಹಾರಿಬಲ್ ಏನು ಗೊತ್ತಾ? ಆ ಪೂರ್ವಿ ಮನೆಗೆ ಬರಬೇಕು ಅಂತ ಆ ಭುಜಂಗ ಫ್ಯಾಮಿಲಿಯವ್ರಿಗೆ ಅಮ್ಮಾಜಿ ನಮ್ಗೆ ಗೆಸ್ಟ್ ಹೌಸ್ ಕೊಟ್ಟಿದ್ದಾರೆ. ಬರೀ ಗೆಸ್ಟ್ ಹೌಸ್ ಏನು, ಅಕ್ಕ ತಂಗಿ ಇಬ್ಬರು ಅಮ್ಮಾಜಿಗೆ ಮಾಡಿರೋ ಮೋಡಿಗೆ ನಮ್ಮ ಇಡೀ ಆಸ್ತಿನೇ ಅವ್ರಿಗೆ ಬರ್ಕೊಟ್ರು ಆಶ್ಚರ್ಯ ಇಲ್ಲ. ಈ ಚಂದುಲಾಲ್ ನೋಡಿದ್ರೆ ಮಾತಾಡೋದಕ್ಕೆ ಸಿಗ್ತಲ್ಲ, ಅಮ್ಮಾಜಿ ನೋಡಿದ್ರೆ ಏನೋ ಗುಟ್ ಮಾಡ್ತಿದ್ದಾರೆ. ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಚಂಚು, ಅಮ್ಮಾಜಿ ಪೂರ್ವಿಗೆ ಹುಡುಗ ಹುಡುಕಿ ಮದುವೆ ಮಾಡಬೇಕು ಅನ್ನೋದಷ್ಟೇ ಅವ್ರ ಉದ್ದೇಶ ಅಂತ ನಿನ್ಗನ್ಸುತ್ತಾ? ಬರೀ ಅಷ್ಟೇ ಆಗಿದ್ದಿದ್ರೆ ಪೂರ್ವಿ ಇಲ್ಲೇ ಇರಬೇಕು ಅಂತ ಅಮ್ಮಾಜಿ ಯಾಕೆ ಹಠ ಹಿಡಿತಿದ್ರು? ಅವಳು ಅವ್ರ ಮನೇಲೇ ಇದ್ದು ಇವ್ರು ಹುಡುಗನ ಹುಡುಕಿ ಮದುವೆ ಮಾಡ್ಬೋದಿತ್ತಲ್ವಾ? ಅಮ್ಮಾಜಿ ಉದ್ದೇಶ ಬೇರೆ ಏನೋ ಇದೆ ಅಂತ ಅನ್ನಿಸ್ತಿದೆ ಅತ್ತೆ. ಏನೇ ಆದರೂ ಅಮ್ಮಾಜಿ ನಿರ್ಧಾರನ ಪ್ರಶ್ನೆ ಮಾಡೋ ಧೈರ್ಯ ಯಾರಿಗಿದೆ ಹೇಳು? ಈ ಮನೇಲಿ ಏನೇನು ನಡೆಯುತ್ತೋ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕು, ಅಷ್ಟೇ ನಮ್ಮ ಕೆಲಸ. ಅವ್ರ ಕಣ್ಣಿಗೆ ನಾವು ಡಮ್ಮಿ ಪೀಸ್ಗಳ ಥರ ಕಾಣಿಸ್ತಿದ್ದೀವ? ಅವ್ರು ಏನು ಮಾಡಿದ್ರು ನಾವು ಸಹಿಸ್ಕೊಂಡಿರೋದಕ್ಕೆ. ಅಮ್ಮಾಜಿ ಏನು ಅವಳು ಮದುವೆ ಮಾಡಿಸೋದು? ಮನ್ಸು ಮಾಡಿದ್ರೆ ಈ ಚಂಚಲ ಅವಳು ಮದುವೆ ಮಾಡಿಸ್ತಾಳೆ, ಗೊತ್ತಾ? ಎಲ್ಲ ಏನು ಪದ್ಮಿನಿ ಜೀವನ ಹಾಳಾಗ್ತೈತಾ? ರೋಸಿ, ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಅಲ್ಲ ಉರ್ವಶಿ, ಪೂರ್ವಿ ಅವ್ರ ಮನೆಯಾಗಿರೋದಕ್ಕೂ ಪದ್ಮಿನಿ ಜೀವನಕ್ಕೂ ಏನ್ ಸಂಬಂಧ? ಅದು ಅದಕ್ಕೆ ಬಾ, ಏನಂದ್ರೆ ತುಪ್ಪದ ಸಂಸಾರ ಅದು. ಬೇರೆ ಬೇರೆ ತರ ಜನರು ಇರ್ತಾರೆ ಅಲ್ಲಿ. ಪದ್ದುಗೆ ಅವರೆಲ್ಲ ಹೆಂಗ್ ಕೊಂಕ್ ಮಾತಾಡ್ತಾರೆ ಅಂತ ನಿಮ್ಗೂ ಗೊತ್ತಲ್ಲ. ಈಗ ಪೂರ್ವಿನೂ ಹೋಗಿ ಅಲ್ಲೇ ಇದ್ಬಿಟ್ರೆ ಪದ್ದುಗೆ ಹಂಗ್ಸ್ ಮಾತಾಡಿ ನೆಮ್ಮದಿ ಹಾಳು ಮಾಡ್ತಾರಲ್ಲ ಅಂತ ಇದು ನನ್ನ ಭಯ. ಹಂಗ್ಸ್ ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ ಕಣವ. ಎಲ್ಲರ ಬಾಯಿನೂ ಮುಚ್ಚಕ್ಕಾಗತ್ತಾ? ಹಾ, ನಾನು ಪೂರ್ವಿಗೆ ಹೇಳಿವ್ನಿ, ನೀನು ಅಮ್ಮಾಜಿ ಸೇವೆ ಮಾಡ್ಕೊಂಡಿರು. ಹಂಗಾವ ಸೇವೆ ಮಾಡಿದ್ರೆ ಅವ್ರು ಮಾಡಿರೋ ಉಪಕಾರಕ್ಕೆ ಸ್ವಲ್ಪ ನಾವು ಋಣ ತೀರ್ತತೇನೋ ಅಂತ. ಹಂಗಿದ್ರೆ ನೀನು ಪೂರ್ವಿಯ ಇಲ್ಲಿ ಕರ್ಕೊಂಬರಕ್ಕಿಲ್ಲ, ಏನಾರ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ಅಲ್ಲ ಇವ್ರು ಯಾಕೆ ಹಿಂಗೆ ಕೋಪ ಮಾಡ್ಕೊಂತಾಳೆ ಅಂತ. ಪೂರ್ವಿ ಅಲ್ಲಿದ್ದು ಇವಳಿಗೆ ಕಷ್ಟ. ಪೂರ್ವಸಿಗೆ ಪದ್ಮಿನಿ ಅಂದ್ರೆ ಜೀವ. ಎಲ್ಲ ಅವಳಿಗೆ ಏನಾರ ತೊಂದರೆ ಆಗ್ಬಿಡ್ತಾಯಿತ್ತು ಅಂತ ಹಿಂಗೆ ಆಡ್ತಾವಳೆ ಅನಿಸ್ತೈತೆ. ಬಿಡಿ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ಬೇರೆಯವ್ರ ಮದುವೆ ಮಾಡಿಸೋದು ಹಾಗಿರಲಿ, ನಿನಗೊಂದು ಮದುವೆ ಆಗಿದೆ ಅನ್ನೋ ನೆನಪಿದೆಯಾ? ಮೊದಲು ಅದನ್ನು ಹೇಳು. ಅರೆ ಜನಾರ್ದನ್, ನೀನು ಯಾವಾಗ ಬಂದೆ? ಈಗಷ್ಟೇ ಬರ್ತಿದ್ದೀನಿ ಚಿಕ್ಕಮ್ಮ. ಫ್ಲೈಟ್ ಹತ್ತದಾಗ ಇವಳಿಗೆ ಕಾಲ್ ಮಾಡಿದೆ. ತನ್ನ ಗಂಡ ಇಷ್ಟು ದಿನ ಆದಮೇಲೆ ಬರ್ತಿದ್ದೀನಿ ಅನ್ನೋ ಒಂದು ಖುಷಿ, ಒಂದು ಎಕ್ಸೈಟ್ಮೆಂಟು ಇಲ್ಲ ಇವಳಿಗೆ. ಈಗ ನೋಡಿ, ನಾನು ಎದುರುಗಡೆ ಬಂದು ನಿಂತಿದ್ರು ಒಂದು ರಿಯಾಕ್ಷನ್ನೂ ಇಲ್ಲ. ಸರಿ, ನಾನು ಹೋಗಿ ಮಲ್ಕೊಳ್ತೀನಿ.
ಗುಡ್ ನೈಟ್. ಯಾರ್ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಬರ್ತಿದ್ದಂಗೆ ಯಾಕೆ ರೇಗ್ತೀಯ ಚಂಚು? ನಾನು ನನಗೆ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಸರಿ ಸರಿ ಆಯ್ತು, ನಂಗೆ ನಿದ್ದೆ ಬರ್ತಿದೆ, ನೀವು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಆಯ್ತು. ಅಲ್ಲ, ಅಮ್ಮಾಜಿ ಯಾಕೆ ಪೂರ್ವಿನ ಈ ಮನೆಗೆ ಕರ್ಕೊಂಡ್ಬಂದಿದ್ದಾರೆ? ಅವಳು ಇದೇ ಮನೇಲಿ ಇರಿಸ್ಕೊಂಡು ಹುಡುಗನ ಹುಡುಕ್ತೀನಿ, ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದಾರಲ್ಲ. ಪೂರ್ವಿ, ಏನ್ ಮಾಡ್ತಿದ್ಯಾ ನೀನು? ಮನೆ ಕೆಲಸ ಮಾಡ್ತಿದ್ದೀನಿ ಅಮ್ಮಾಜಿ. ಈ ಕೆಲಸ ಮಾಡೋ ಅಂತ ನಿನ್ಗೆ ಯಾರು ಹೇಳಿದ್ದು? ಯಾರೂ ಇಲ್ಲ ಅಮ್ಮಾಜಿ, ಆದರೆ ಈ ಮನೇಲಿ ಸುಮ್ಮನೆ ಇರೋದಕ್ಕೆ ನನಗೆ ಹಿಂಸೆ ಆಗ್ತಿದೆ. ನೀವು ನನ್ನನ್ನು ಓದಿಸ್ತಾ ಇದ್ದೀರಾ, ನನ್ನ ಜವಾಬ್ದಾರಿ ತಗೊಂಡಿದ್ದೀರಾ, ಅಪ್ಪಯ್ಯನಿಗೆ ಉಳ್ಕೊಳ್ಳೋಕ್ಕೆ ಮನೆ ಕೊಟ್ಟಿದ್ದೀರಾ, ಕೆಲಸ ಕೊಟ್ಟಿದ್ದೀರಾ, ಇಷ್ಟೆಲ್ಲ ನೀವು ನಮ್ಮ ಸಲುವಾಗಿ ಮಾಡಿದ್ದೀರಾ. ಆದರೆ ಅದಕ್ಕೆ ಪ್ರತಿಯಾಗಿ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನನಗೆ ಕಾಡ್ತೈತೆ ಅಮ್ಮಾಜಿ. ಅದಕ್ಕೆ ನಿಮ್ಮ ಎಲ್ಲರ ಸೇವೆ ಮಾಡಿಕೊಂಡು ನಿಮ್ಮ ಋಣನ ಸ್ವಲ್ಪ ಮಟ್ಟಿಗಾದರೂ ತೀರ್ಸೋಣ ಅಂತ. ಮತ್ತೆ ಬಾಯಿ. ಪದ್ಮಿನಿ, ಏನು ಮಾಡ್ತಿದ್ಯಾ ನೀನು? ನೀನು ಯಾಕೆ ಕೆಲಸ ಎಲ್ಲ ಮಾಡಬೇಕು? ತಲೆ ಕೆಟ್ಟಿದ್ಯಾ ನಿನಗೆ? ನಿನಗೆ ಮೊದಲೇ ಹುಷಾರಿಲ್ಲ, ಈ ಟೈಮಲ್ಲಿ ಕೆಲಸ ಎಲ್ಲ ಮಾಡಬೇಕಾ ನೀನು?